ದುಬಾರೆ ಆನೆ ಶಿಬಿರದಲ್ಲಿ ಕಾಡಾನೆಗಳ ಸಂಘರ್ಷ ನಡೆದಂತಹ ವಿಚಾರ ಏನಿದೆ. ಕಾದಾಟದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂತ ಮಾರ್ತಾಂಡ ಆನೆ ಈಗ ಕಂಚನ್ ಆನೆಯಿಂದ ದಾಳಿಗೆ ಒಳಗಾಗಿತ್ತು. ಮಾರ್ತಾಂಡ ಆನೆ ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಮಾರ್ತಾಂಡ ಆನೆ ಸಾವನ್ನಪ್ಪಿದೆ. ನಿನ್ನೆ ಎರಡು ಸಾಕಾನೆಗಳ ಮಧ್ಯೆ ಭಾರಿ ಕಾದಾಟ ನಡೆದಿತ್ತು. ಮಾರ್ತಾಂಡ ಆನೆ ಸಾವಿನ ಬಗ್ಗೆ ಈಗ ಡಿಎಫ್ಒ ಅಭಿಷೇಕ್ ಮಾಹಿತಿಯನ್ನ ನೀಡಿದ್ದಾರೆ. ದುಬಾರೆ ಆನೆ ಶಿಬಿರದಲ್ಲಿ ಕಾಡಾನೆಗಳು ಸಂಘರ್ಷಕ್ಕೆ ಒಳಗಾಗಿದ್ವು. ನಿನ್ನೆ ಕಾದಾಟದ ವೇಳೆ ತೀವ್ರವಾಗಿ ಮಾರ್ತಾಂಡ ಅನ್ನುವಂತಹ ಆನೆ ಗಾಯಗೊಂಡಿತ್ತು. ಕಂಚನ್ ಆನೆಯೇ ದಾಳಿಯನ್ನ ನಡೆಸಿತ್ತು. ಮಾರ್ತಾಂಡ ಆನೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ. ಎರಡು ಸಾಕಾನೆಗಳು ಭಾರೀ ಕಾದಾಟವನ್ನ ನಡೆಸಿತ್ತು. ಮಾರ್ತಾಂಡ ಆನೆ ಸಾವಿನ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿಷೇಕ್ ಡಿಎಫ್ಒ ಮಾಹಿತಿಯನ್ನ ನೀಡಿದ್ದಾರೆ. ನೆನೆ ನಡೆದಂತಹ ಘಟನೆ ಅಲ್ಲಿ ಒಬ್ಬ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಈ ಆನೆಗಳ ಕಾದಾಟದ ಮಧ್ಯೆ ಸಿಕ್ಕಾಕೊಂಡು ಈಗ ಮಾರ್ತಾಂಡ ಆನೆ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇತ್ತು. ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಮಾರ್ತಾಂಡ ಹೆಸರಿನ ಆನೆಗೆ. ಈಗ ಆ ಆನೆ ಕೂಡ ಸಾವನ್ನಪ್ಪಿದೆ. ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಕಾದಾಡ್ತಾ ಇದ್ದು ಎರಡು ಆನೆಗಳು ಕೂಡ. ಕಂಚನ್ ಅನ್ನುವಂತ ಆನೆ ಮಾರ್ತಾಂಡ ಆನೆಯ ಮೇಲೆ ಬಿದ್ದು ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದಿದ್ದಂಥದ್ದು. ಟಚ್ ಆಗುತ್ತೆ. ಎರಡು ಒಂದೇ ಸಂದರ್ಭದಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾಗ, ಅಂದ್ರೆ ಸ್ನಾನ ಮಾಡಿಸೋಕೆ ಅಂತ ಕರ್ಕೊಂಡು ಹೋದಾಗ ಮಾರ್ತಾಂಡ ಆನೆ ಬೈ ಮಿಸ್ಟೇಕ್ ಟಚ್ ಆಗುತ್ತೆ. ಆಗ ಕೋಪಗೊಳ್ಳುವಂಥದ್ದು. ಕಂಚನ್ ಆನೆಗೆ ಕೋಪ ಬಂದು ಈ ರೀತಿಯಾಗಿ ಕಾದಾಡುತ್ತೆ ಎರಡೂ ಕೂಡ. ಮಾರ್ತಾಂಡ ಆನೆಗೆ ಸಿಕ್ಕಾಪಟ್ಟೆ ಗಾಯಗಳಾಗುತ್ತೆ. ಅಲ್ಲಿದ್ದಂತ ಒಬ್ಬ ಮಹಿಳೆ ಆನೆ ಕಾಲ್ ಕೆಳಗೆ ಸಿಕ್ಕಿ ಅವರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೂಡ ನೆನ್ನೆ ಸಾವನ್ನಪ್ಪಿದ್ರು. ನಿನ್ನೆನೆ ಅವರು ಸಾವನ್ನಪ್ಪಿದ್ರು. ಆದ್ರೆ ಈಗ ಮಾರ್ತಾಂಡ ಆನೆ ಕೂಡ ಸಾವನ್ನಪ್ಪಿರುವಂಥದ್ದು. ಅಷ್ಟರ ಮಟ್ಟಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಈಗ ಆನೆ ಸಾವನ್ನಪ್ಪಿದೆ. ಕೊಡಗಿನ ದುಬಾರಿ ಸಾಕಾನೆ ಶಿಬಿರದಲ್ಲಿ ದುರಂತವೇ ನಡೆದು ಹೋಗಿದೆ. 2 ದಿನಗಳ ಕಾಲ ದುಬಾರಿ ಆನೆ ಶಿಬಿರವನ್ನ ಸ್ಥಗಿತಗೊಳಿಸಲಾಗಿದೆ. 2 ಸಾಕಾನೆಗಳ ಮಧ್ಯೆ ಭಾರಿ ಕಾದಾಟ ನಡೆದಿತ್ತು. ಇದೇ ವೇಳೆ ತಮಿಳುನಾಡಿನ ಮಹಿಳೆ ಕೂಡ ಮೃತಪಟ್ಟಿದ್ರು. ಹೀಗಾಗಿ 2 ದಿನಗಳ ಕಾಲ ದುಬಾರಿ ಶಿಬಿರವನ್ನ ಬಂದ್ ಮಾಡಲಾಗಿದೆ. ಕೊಡಗಿನ ಸಾಕಾನೆ ಶಿಬಿರದಲ್ಲಿ ನಡೆದಿದ್ದಂತಹ ದುರಂತ, ಇಲ್ಲಿ 2 ಜೀವ ಹಾನಿಯಾಗಿದೆ. ಒಂದು ಆ ಸಾಕಾನೆ ಮಾರ್ತಾಂಡ ಅನ್ನುವಂತ ಸಾಕಾನೆ ಇವತ್ತು ಜೀವ ಕಳ್ಕೊಂಡಿದೆ. ಅದೊಂದು ಕಡೆ ಆದ್ರೆ ನಿನ್ನೆ ಒಬ್ಬ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಈ ಮಧ್ಯೆ ಸಾಕಾನೆಗಳ ದಾಳಿಯ ನಡುವೆ ಸಿಕ್ಕಾಕೊಂಡಂತ ಮಹಿಳೆ.